everyone fine. ಗೌರಿ ಗಣೇಶ ಹಬ್ಬ ಅಂದ ತಕ್ಷಣ ಎಲ್ರಿಗೂ ಸ್ಪೆಷಲಿ ಗೌರಿ ಹಬ್ಬಕ್ಕೆ ಹೆಣ್ಮಕ್ಳಿಗೆ ಸ್ಪೆಷಲ್ ಇದು. ನಾರ್ಮಲಾಗಿ ನಮ್ಮ ಆಫೀಸಲ್ಲೂ ಕೂಡ ಯಾರು ಲೇಡೀಸ್ ಮಾಡಲಿ ಅಂತಂದ್ರು, ಇಲ್ಲ ನಾನೇ ಮಾಡ್ತೀನಿ ಅಂತೇಳಿ ಪರ್ಮಿಷನ್ ಸ್ಪೆಷಲ್ ತಗೊಂಡು ಬಂದಿದ್ದೀನಿ. ಯಾಕೆಂದರೆ ನನಗೆ ನಾವು ಗೌರಿ ಇಲ್ಲಿರುವಾಗ ಗಣೇಶ ಸೂಪರ್ ನಿಜ, ಇಬ್ಬರು ಗೌರಿಗಳಾದ್ರೆ ಮತ್ತೆ ಗಣೇಶ ಇಲ್ಲಿ. ನಾನೇ ಗಣೇಶ, ನೀವೇ ಗೌರಿ. ನಿಜವಾಗಿ ಒಂದು ಮೋಸ್ಟ್ ಮೆಮೊರೇಬಲ್ ಮೂಮೆಂಟ್ ಆಗುತ್ತೆ ನನ್ನ ಲೈಫಲ್ಲಿ ಕೂಡ. ಏನಿವೆ ಮೇಡಮ್, ಗೌರಿ ಗಣೇಶ ಸಂದರ್ಭದಲ್ಲಿ ನಾವೆಲ್ಲ ನೋಡೋದಾದರೆ ಚಿಕ್ಕ ವಯಸ್ಸಲ್ಲಿದ್ದಂಥ ಆ ಒಂದು ತುಂಟಾಟಗಳು, ನಮ್ಗಾಗ್ತಿದ್ದಂಥ ಗೌರಿ ಗಣೇಶ ಹಬ್ಬ ಅಂದಾಗ ಚಿಕ್ಕ ಚಿಕ್ಕ ಗಣೇಶಗಳನ್ನ ಇಟ್ಕೊಂಡು ಮಣ್ಣಲ್ಲಿ ಗಣೇಶನ ಮಾಡಿ ತಗೊಂಡೋಗಿ ಕೆರೆಯಲ್ಲಿ ಹಾಕಿ ಮನೇಲಿ ಒಂದಷ್ಟು ಬೈಸ್ಕೊಂಡು ಅವರೆಲ್ಲ ಓಡೋದು ಇದೆಲ್ಲ ಇರ್ತಾಯಿತ್ತು. ನಿಮ್ಮ ಬಾಲ್ಯದ ದಿನಗಳಲ್ಲಿ ಗೌರಿ ಗಣೇಶ ಹಬ್ಬದ ಯಾವ ರೀತಿ ಸ್ಪೆಷಲ್ ಆಗಿರ್ತಿತ್ತು? ಅಂದರೆ ನನಗೆ ಬಹಳ ಸ್ಪೆಷಲ್ ಅಂದರೆ ನಾನು ಡಾನ್ಸ್ ಅಂತ ಶುರು ಮಾಡಿದ್ದೆ ಒಂದು ಈ ಗೌರಿ ಗಣೇಶ ಆರ್ಕೆಸ್ಟ್ರಾ ಅಂತ ಮುಂಚೆ ಏನು ಸ್ಟೇಜ್ ಒಂದು ಶೋಗಳಿರೋದು, ಅವಾಗ ಪರ್ಫಾರ್ಮೆನ್ಸ್ಗಳಿರೋದು. ಸೊ ಆ ಸ್ಟೇಜ್ ಆರ್ಕೆಸ್ಟ್ರಾ ಟೈಮಲ್ಲಿ ನಾನಲ್ಲಿ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿದೆ. ಪಕ್ಕದ ಮನೆ ಒಂದು ಹುಡುಗಿ ನನ್ನ ಫ್ರೆಂಡು ಡ್ಯಾನ್ಸ್ ಮಾಡೋಕ್ಕೆ ಹೋಗ್ತಾಯಿದ್ರು, ಅದನ್ನ ನೋಡಿ ನನಗೂ ಆಸೆ ಆಯಿತು, ಇಲ್ಲ ನಾನು ಹೋಗಬೇಕು ಅಂತ ನಮ್ಮ ಡ್ಯಾಡಿ ಹತ್ರ ಗಲಾಟೆ ಮಾಡಿ ನಾನು ಅಲ್ಲಿ ಹೋಗಿ ನಾನು ಡ್ಯಾನ್ಸ್ ಮಾಡಿ ನನಗೆ ದುಡ್ಡಿನ ಹಾರ ಎಲ್ಲ ಹಾಕಿದ್ರು. ಆ ಹಾರ ದುಡ್ಡಲ್ಲಿ ನನ್ನ ಡ್ಯಾಡಿ ಹತ್ರ ಗಲಾಟೆ ಮಾಡೋದು, ನನಗೆ ಯಾವುದಾದ್ರೂ ದೊಡ್ಡ ಶೋರೂಮ್ಗೆ ಕರ್ಕೊಂಡೋಗಿ ನನಗೆ ಒಳ್ಳೊಳ್ಳೆ ಡ್ರೆಸ್ ಕೊಡಿಸ್ಬೇಕು ನಿಮಗೆ ಅಂತ. ಸೊ ಅಲ್ಲಿ ನನಗೆ ಏನೋ ಒಂದು ನನ್ನ ಒಂದು ಲೈಫ್ ಚೇಂಜ್ ಆಯಿತು ಅಂತಲೇ ಹೇಳ್ಬೋದು. ಯಾಕಂದರೆ ಡ್ಯಾನ್ಸ್ ಅನ್ನೋ ಹುಚ್ಚು, ಸಿನಿಮಾ ಅನ್ನೋ ಹುಚ್ಚು ಅಂದರೆ ಅಲ್ಲಿ ನಮ್ಮ ತಂದೆ ಹೇಳಿದ್ರು, ನೀನು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀವಿ, ಎಷ್ಟು ಜನ ನಿನ್ನ ಇಷ್ಟಪಡ್ತಾರೆ, ಇಷ್ಟು ಚಿಕ್ಕ ಮಗು ನೀನು. ನಮ್ಮ ತಂದೆಗೂ ತುಂಬ ಇಷ್ಟ, ಅಂದರೆ ಸಿನಿಮಾ ಹುಚ್ಚು ಬಹಳನೇ ಇತ್ತು ನನ್ನ ತಂದೆಗೆ. ಮಾಲಾಶ್ರೀ ಮೇಡಮ್ ಅಂದರೆ ಬಹಳನೇ ಇಷ್ಟ, ಮತ್ತು ದೇವರಾಜ್ ಸರ್ ಅಂದರೆ ಆ ಕಾಲದಲ್ಲಿ ಅವ್ರಿಗೆ ಬಹಳನೇ ಇಷ್ಟ ಹೀರೋಗಳಲ್ಲಿ. ಆ ಥರ ನಮ್ಮ ತಂದೆ ಯಾವಾಗಲೂ ಹೇಳೋರು, ನೀನು ಮಾಲಾಶ್ರೀ ಅವ್ರ ಥರ ಸಿನಿಮಾಗೆ ಬರಬೇಕು, ಸಿನಿಮಾಗಳು ಮಾಡಬೇಕು ಅಂತ. ಯಾವಾಗ ನನ್ನ ಗಣೇಶ ಆರ್ಕೆಸ್ಟ್ರಾ ಇದರಲ್ಲಿ ಸ್ಟೇಜಲ್ಲಿ ನಾನು ಡ್ಯಾನ್ಸ್ ಮಾಡಿದೆ, ಅವತ್ತು ನಮ್ಮ ತಂದೆ ಹೇಳಿದ್ರು, ನಾವು ನಡ್ಕೊಂಡು ಬರ್ತಾಯಿದ್ವಿ, ನಾನು ನಮ್ಮ ತಂದೆ ಕೈ ಇಟ್ಕೊಂಡಿದ್ದೆ, ನಾನು ನಡ್ಕೊಂಡು ಬರ್ತಾಯಿದ್ವಿ, ಒಂದು ಗಣಪತಿ ದೇವಸ್ಥಾನ ಇತ್ತು, ಆ ದೇವಸ್ಥಾನದ ಮುಂದೆ ಹೇಳಿದ್ರು, ದೇವ್ರ ಹತ್ರ ನನ್ನ ಪಕ್ಕದಲ್ಲಿ ನಿಂತಿದ್ದೆ, ನನ್ನ ಮಗಳನ್ನ ದೊಡ್ಡ ಹೀರೋಯಿನ್ ಆಗಿ ಮಾಡಪ್ಪ, ಆ ಥರ ಮಾಡಿದ್ರೆ ನಿನಗೇನೋ ಒಂದು ಹರಕೆ ಹೊತ್ಕೊಂಡಿದ್ರು. ಸೊ ಅವ್ರು ಹೇಳ್ದಾಗೇ ಅವತ್ತೇನು ಹರಕೆ ಹೊತ್ಕೊಂಡಿದ್ರು, ಅದೇ ರೀತಿಲಿ ನಾನು ಸಿನಿಮಾ ರಂಗಕ್ಕೆ ಪ್ರವೇಶ ಆದಮೇಲೆ, ಸಿನಿಮಾ ಎಂಟ್ರಿ ಕೊಟ್ಟಮೇಲೆ, ನನ್ನ ಸಿನಿಮಾ ಹಿಟ್ ಆದಮೇಲೆ ಗಣಪತಿಗೆ ಒಂದು ದೊಡ್ಡ ಪೂಜೆ ಕೊಟ್ಟಿದ್ವಿ ನಾವು. ನಿನಗಾಗಿ ನಂತರ ನನ್ನ ಫಸ್ಟ್ ಸಿನಿಮಾ ಬಂದು ನೀಲ ಮೇಘಶ್ಯಾಮ. ಫಸ್ಟ್ ಸಿನಿಮಾ ರಿಲೀಸ್ ಆಗಿದ್ದು ನನ್ನ ಎರಡನೇ ಸಿನಿಮಾ ನಿನಗಾಗಿ. ಸೊ ನಾವು ಕನ್ಸಿಡರ್ ನಿನಗಾಗಿ ಅಂತ ತಗೋಬೇಕು, ಎಲ್ಲರೂ ಅದೇ ರೀತಿ ತಗೋತಾ ಇದ್ದಾರೆ. ನನಗನ್ಸೋದು ನೀವು ನಿನಗಾಗಿ ಸಿನಿಮಾ ಮಾಡಿದಾಗ ನಿಮ್ಮ ಏಜ್ ಒಂದು 12-13 ಐ ಥಿಂಕ್. ಇಲ್ಲ 14 ಅಲ್ಲ. ಹೆಂಗೆ ಅವಕಾಶ, ಹೇಗೆ ಅದು ಆ ಒಂದು ಮಿರಾಕಲ್ ನಡೆದಿದ್ದು ಹೇಗೆ ಅನ್ನೋದು? ಅಂದರೆ ನಾನು ಮಂಗಳೂರಲ್ಲಿದ್ವಿ ಆ ಟೈಮಲ್ಲಿ. ನಮ್ಮ ರಾಜ್ಕಿಶೋರ್ ಸರ್ ಡೈರೆಕ್ಟ್ರು, ನೀಲಮೇಘಶ್ಯಾಮದ ನಿರ್ದೇಶಕರು ಬಹಳಷ್ಟು ಒಂದು ನಾಯಕರು ಅಂದರೆ ಹುಡುಗಿರನ್ನ ಹುಡುಕ್ತಾ ಇದ್ರು ಆ ಸಿನಿಮಾಗೆ, ನಾಯಕಿ ಬೇಕು ಅಂತ. ಆ ಟೈಮಲ್ಲಿ ನಂದು ಫೋಟೋ ನೋಡಿದ್ದಾರೆ, ನನ್ನ ಫೋಟೋ ನೋಡಿ ಮ್ಯಾಂಗ್ಳೂರಿಗೆ ಅವ್ರು ಬಂದಿದ್ರು ನನ್ನ ಡೇಟ್ಸ್ ಕೇಳೋಕ್ಕೆ. ಅಂದರೆ ಈ ಸಿನಿಮಾದಲ್ಲಿ ಆ ಟೈಮಲ್ಲಿ ನನಗಷ್ಟು ಅಂದರೆ ಆಸಕ್ತಿ, ಅಂದರೆ ತುಂಬ ಚಿಕ್ಕ ಹುಡುಗಿ ಅಲ್ಲ, ಸ್ಕೂಲ್ಗೆ ಹೋಗ್ತಾ ಇದ್ದಿದ್ದು ಟೈಮ್. ಸೊ ಮಾಡಬೇಕಾ ಬೇಡವಾ ಅನ್ನೋದ್ರ ಒಂದು ಕನ್ಫ್ಯೂಷನ್ ಇತ್ತು. ಅವರು ಬಿಡಲಿಲ್ಲ, ರಾಜ್ಕಿಶೋರ್ ಸರ್, ಏನೇ ಆಗಲಿ ಹುಡುಗಿ ನಮ್ಮ ಸಿನಿಮಾಗೆ ಹೀರೋಯಿನ್ ಆಗಬೇಕು ಹೇಳಿದ್ರು ನನ್ನ ಹತ್ರ. 350 ಜನ ಹುಡುಗಿರನ್ನ ನಾನು ಫೋಟೋಸ್ ನೋಡಿದ್ದೀನಮ್ಮ, ನನಗೆ ಯಾರೂ ಇಷ್ಟ ಆಗಿಲ್ಲ, ಅದೇನೋ ಗೊತ್ತಿಲ್ಲ, ನೀವು ಇಷ್ಟ ಆದ್ರಿ ಅಂತ ಹೇಳಿದ್ರು. ಸೊ ಹಾಗೆ ಆ ಸಿನಿಮಾಗೆ ಆಯ್ಕೆ ಆದೆ. ಆ ಸಿನಿಮಾ ನಡೀತಾ ಇರೋ ಟೈಮಲ್ಲೇ ನನಗೆ ನಿನಗಾಗಿ ಸಿನಿಮಾ ಆಫರ್ ಬಂತು ಉಷಾ ಕಿರಣ್ ಮೂವೀಸ್ ಅವರಿಂದ. ನಾವು ಎಸ್ ಮಹೇಂದರ್ ಸರ್ ಅವರು ಎಲ್ಲೋ ನನ್ನದು ಫೋಟೋ ನೋಡಿ ಅವರು ಸಹ ನನಗಿದೇ ಹುಡುಗಿ ಕರ್ಸ್ಕೊಂಡ್ರು ಒಂದ್ಸಲ. ಅವ್ರನ್ನ ಭೇಟಿ ಮಾಡೋಕ್ಕೆ ಹೋಗಿದ್ದೆ. ಆ ಟೈಮಲ್ಲಿ ಅವ್ರಿಗೇನೋ ಈ ಪಾತ್ರಕ್ಕೆ ಈ ಹುಡುಗಿ ಸೂಟ್ ಆಗ್ತಾಳೆ ಅಂತ ಹೇಳಿದ್ರು. ಬಟ್ ಆ ಟೈಮಲ್ಲಿ ನಾನು ಆ ಸಿನಿಮಾ ಮಾಡೋಕ್ಕೆ ಒಪ್ಕೊಂಡಿರಲಿಲ್ಲ. ಯಾಕಂದರೆ ನನ್ನ ರಾಜ್ಕಿಶೋರ್ ಸರ್ ಹೇಳಿದರು, ನಮ್ಮ ಸಿನಿಮಾ ಕಂಪ್ಲೀಟ್ ಆಗದಿರ ಬೇರೆ ಯಾವ ಸಿನಿಮಾನೂ ಒಪ್ಕೊಳ್ಳೋಂಗಿಲ್ಲ ಅಂತ ಹೇಳಿದರು. ಆಮೇಲೆ ನನ್ನ ತಂದೆ ತಾಯಿ ಏನು ಮಾಡಿದ್ರು, ಅಲ್ಲಿ ಮ್ಯಾನೇಜರ್ ಒಬ್ಬರು ಇದ್ದರು, ನಿನಗಾಗಿ ಸಿನಿಮಾದ ಒಂದು ಮ್ಯಾನೇಜರ್, ಅವರು CD ಕೊಟ್ಟಿದ್ರು, ನುವೆ ಕಾವಲಿ ಸಿನಿಮಾದ ರೀಮೇಕ್ ನಿನಗಾಗಿ ಸಿನಿಮಾ. ನುವೆ ಕಾವಲಿ ಸಿನಿಮಾದ CD ಕೊಟ್ಟಿದ್ರು, ಅದರಲ್ಲಿ ನಾನು 2 ಡ್ಯಾನ್ಸ್ ನೋಡಿದೆ. ಅದು ನೋಡಿದ ತಕ್ಷಣ ಏನೇ ಆಗಲಿ ನಮ್ಮ ರಾಜ್ಕಿಶೋರ್ ಸರ್ ಹತ್ರ ಮಾತಾಡಿ ಒಪ್ಪಿಸಿ ನಾನು ಈ ಸಿನಿಮಾ ಮಾಡೋದೆ ಅಂತ ಡಿಸೈಡ್ ಆದೆ. ಆ ಸಾಂಗ್ ಡ್ಯಾನ್ಸ್ ನೋಡಿದ್ದಕ್ಕೆ, ಆ ಡ್ಯಾನ್ಸ್ಗೋಸ್ಕರ ನಾನು ನಿನಗಾಗಿ ಸಿನಿಮಾನ ಒಪ್ಕೊಂಡೆ. ಬಟ್ ಇವಾಗ ಎಲ್ಲರಿಗೂ ಗೊತ್ತಿರೋದು ನನ್ನ ಫಸ್ಟ್ ಸಿನಿಮಾ ನಿನಗಾಗಿ ಅಂತ. ಅಂದರೆ ಇಲ್ಲಿವರೆಗೆ ಒಂದು 22 ವರ್ಷ ಆಗಿದೆ ನೀವು ಇಂಡಸ್ಟ್ರಿಗೆ, 22-23 ವರ್ಷ ಆಗಿದೆ. ನಾನು 2002ರಲ್ಲಿ ನಿಮ್ಮ ನಿನಗಾಗಿ ಟೈಮಲ್ಲಿ ಬಂದಾಗ ಐ ಥಿಂಕ್ ನಾನು ಒಂದು 4 ಕ್ಲಾಸ್ ಇರ್ಬೋದೇನೋ ಆಗ, ಸ್ವಲ್ಪ 10 ವರ್ಷ ಚಿಕ್ಕವನಿಗೆ ಆ ಟೈಮಲ್ಲಿ.
ನನಗೆ ಅವಾಗಿಂದನೂ ಒಂದು ಆ್ಯಡ್ ಸೀರಿಯಲ್ ಬರ್ತಾನೆ ಇದೆ, ಒಂದು ಆ್ಯಡ್ ಬರ್ತಾ ಇರ್ತದೆ, ಜಾಹೀರಾತು ಸಂತೂರ್ ಮಮ್ಮಿದು. ನಾನು ಅವಾಗ ನೋಡಿದಾಗ ನೀವು ಹಿಂಗೆ ಇದ್ದೀರಾ, ಈಗಲೂ ಹಿಂಗೆ ಇದ್ದೀರಾ. ಅದು ಸಂತೂರ್ ಮಮ್ಮಿ ಅದು ಆ್ಯಡ್ಗೆ ಮೋಸ್ಟ್ಲಿ ನಿಮ್ಮನ್ನೆಲ್ಲ ಮಿಸ್ ಮಾಡಿಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ನನಗೆ, ನಿಮ್ಮ ಸೌಂದರ್ಯಕ್ಕೆ. ಥ್ಯಾಂಕ್ ಯು ನಂಗೆ ಅನಿಸ್ತಿರ್ತೇವೆ ಯಾವಾಗ ಅದೇ ಹೇಳ್ತಾ ಇದ್ದಲ್ಲ, ಯಾರಿಗೂ ನಮ್ಮ ಆಚೆಗಡೆ ಹೇಳ್ತಾ ಇದ್ದೆ, ಎಷ್ಟು ಯಾವಾಗಲೂ ಹಂಗೆ ಇರ್ತಾರೆ, ಚೇಂಜ್ ಆಗಲ್ಲ, ಒಂದೇ ಥರ ಕಾಣ್ತಾರೆ. ಅದು ಯಾವ ಡಯಟೋ ಅಥವಾ ಏನೋ ನಾವು ಬ್ಯೂಟಿ ಬಗ್ಗೆ ಅಷ್ಟು ಕಾನ್ಸಿಯಸ್ಸು ಏನು ಅಂತ ನಿಮ್ಮ ಪ್ರೀತಿಸೋರಿಗೆ, ನಿಮ್ಮ ಅಭಿಮಾನಿಗಳು ಕೇಳಿದ್ರೆ ಈ ಕ್ವಶನ್ ಏನು ಹೇಳ್ತೀವಿ? ಅಂದರೆ ನಾನು ಯಾವಾಗಲೂ ಹೇಳೋದಿಷ್ಟೇ, ನಾನು ತುಂಬ ಸಂತೋಷವಾಗಿರೋಕ್ಕೆ ಇಷ್ಟಪಡ್ತೀನಿ, ನಗ್ನಗ್ತಾ ಇರಬೇಕು, ನನ್ನ ಸರೌಂಡಿಂಗ್ ಸಮೇತ ಎಲ್ಲರೂ ನಗ್ನಗ್ತಾ ಇರಬೇಕು. ಆ್ಯಕ್ಚುಲಿ ಅದು ನಂಗೆ ತುಂಬ ಇಷ್ಟ. ಅಂದರೆ ನಾನು ಯಾವಾಗಲೂ ಹೇಳೋದು, ಮನುಷ್ಯರಿಗೆ ಎಲ್ರಿಗೂ ಒಂದು ನೋವುಗಳಿರುತ್ತೆ, ಚಿಂತೆಗಳಿರುತ್ತೆ, ಎಲ್ಲರೂ ಅದು ಕಾಮನ್ ಅದು. ಬಟ್ ಅದನ್ನೆಲ್ಲ ಮೀರಿಸಿ ನಾವು ಯಾವಾಗಲೂ ಒಳಗಡೆಯಿಂದ ಯಾವಾಗ ಖುಷಿಯಾಗಿರ್ತೀವೋ, ಸೊ ಅದು ಮುಖದಲ್ಲಿ ಕಾಣಿಸೋಕ್ಕೆ ಶುರು ಆಗುತ್ತೆ. ಅದಲ್ದಿರೋ ಸಿನಿಮಾ ಅಂತ ಬಂದರೆ ನಾವು ಸ್ವಲ್ಪ ಮೇಂಟೈನ್ ಮಾಡಲೇಬೇಕಾಗುತ್ತೆ. ಈಗ ನೋಡಿ, ಇವಾಗ ಏನು ಮೇಂಟೈನ್ ಮಾಡ್ತಾ ಇಲ್ಲ, ಡಯಟಲ್ಲಿ ಇಲ್ಲ ಈಗ. ಸೊ ಈಗ ಸಿನಿಮಾ ಮತ್ತೆ ಶುರು, ಈ ಪ್ರಮೋಷನ್ ಸ್ಟಾರ್ಟ್ ಆಗ್ತಿದೆ ಅನ್ನುವಾಗ, ಈಗ ಒಂದು ನಾವು ಈ ಸಿನಿಮಾ ರಿಲೀಸ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೆ 1 ವಾರದ ಹಿಂದೆ ನಾವು ಪ್ಲ್ಯಾನ್ ಮಾಡಿದ್ದು. ಸೊ ಡಯಟ್ ಮಾಡೋಣ ಅಂತ ಅನ್ಕೋತಾ ಇದ್ದೆ ಪ್ರಮೋಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ. ಬಟ್ ನನಗೆ ಅವಕಾಶ ಸಿಗಲಿಲ್ಲ. ಯಾಕಂದರೆ ಇವಾಗ ಈ ಪ್ರಮೋಷನ್ ಅಂದರೆ ನಿಮ್ಗೆ ಗೊತ್ತು, ಒಂದು ನಿರ್ಮಾಪಕಿಯಾಗಿ, ಒಬ್ಬ ನಟಿಯಾಗಿ 2 ಥರ ಜವಾಬ್ದಾರಿನೂ ಕೂಡ ನನ್ನ ಮೇಲಿದೆ. ಸೊ ಹಾಗಾಗಿ ನನಗೆ ಡಯಟ್ ಮಾಡೋಕ್ಕೆ, ಮೇಂಟೈನ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ. ಸೊ ಇರೋದ್ರಲ್ಲಿ ಬಟ್ ಏನು ಪ್ರಮೋಷನ್ ನಾವು ಸ್ಟಾರ್ಟ್ ಮಾಡಲೇಬೇಕು. ಬಟ್ ಒಂದು ಸಿನಿಮಾ ಅಂತ ಬಂದಾಗ ನಾನು ತುಂಬ ಡಯಟ್ ಅದೆಲ್ಲ ತುಂಬ ಫಾಲೋ ಮಾಡ್ತೀನಿ. ಮಸಾಜ್, ಆಯಿಲ್ ಮಸಾಜ್ ಆ ಥರ ಎಲ್ಲ ತುಂಬ ಫಾಲೋ ಮಾಡ್ತೀನಿ. ನೀರು ಜಾಸ್ತಿ ಕುಡಿಬೇಕು, ಮತ್ತು ಬೇಗ ರಾತ್ರಿ ಒಂದು 10 ಗಂಟೆ ಅಷ್ಟರಲ್ಲಿ ಮಲಗೋದು, ಬೆಳಿಗ್ಗೆ ಬೇಗ ಎದ್ದು ಎಕ್ಸಸೈಸ್ ಮಾಡೋದು, ಡ್ಯಾನ್ಸ್ ಮಾಡೋದು. ಯಾವಾಗಲೂ ಡ್ಯಾನ್ಸ್ ಅನ್ನೋದು ನನ್ನ ಲೈಫಲ್ಲಿ ಇದ್ದೇ ಇರುತ್ತೆ. ಕೇಳಿಸ್ಕೊಂಡ್ರಾ ರಾಧಿಕಾ ಮೇಡಮ್ ಏನೇನೆಲ್ಲ ಮಾಡ್ತಾರೆ, ಬ್ಯೂಟಿಫುಲ್ಲಾಗಿ ಕಾಣಬೇಕು ಅಂತ ನೀವು ಅದನ್ನು ಫಾಲೋ ಮಾಡಲೇಬೇಕು. ನೀವು ಆ ಥರ ಆಗ್ಬೋದು.